ಏ ಹೋಗಪ್ಪ ತಗೆ ಆಗಲ್ಲ 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 ಅಂದ್ರೆ ನನ್ನಿಂದ ಆಗಲ್ಲ. ಏನು ಅಂತ ಹೇಳಿ ಮನೆ ಪರಿಸ್ಥಿತಿ ಹೇಗೋ ನಿನಗೆ ಗೊತ್ತಿದ್ದೇ ಇದೆ. ನಮ್ಮ ಜಾಜಿ ಜಂಬಲ್ದಿನಿಯವರು ದಿನಕ್ಕೆ ಒಂದಲ್ಲ ಒಂದು ಕಿರಿಪಿ ಕೆಲಸ ಮಾಡ್ತಾನೆ ಇರ್ತಾರೆ. ನಾನು ಅವ್ರಿಗೆ ಚೆನ್ನಾಗಿ ಬೈದೆ ಬಿಡೋಣ ಅಂತ ಹೋಗ್ತೀನಿ. ಕುಗಿಸ್ಕೊಂಡು ಬರ್ತೀರಾ? ನಾನು ಕೆನೆ ಕಾಫಿ ಕೊಟ್ಟು ಸಮಾಧಾನ ಮಾಡ್ತೀನಿ. ಅಂಥವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ದೊಡ್ಡವರು ಅಂತ ಗೂಟ ಹೊಡ್ಕೊಂಡ್ರೋದು ಯಾಕೆ? ಅವ್ರಿಗೋಗಿ ಹೇಳಿ ಒಂದ್ ದಾರಿ ಕಾಣಿಸ್ತಾರೆ. ಸುಮ್ಮನೆ ಇರಲೇ, ಏನು ಆಡ ಮಾತಿಗೆ ಒಂದು ಅರ್ಥ ಬೇಡವಾ? ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಸರಿ ಹೋಗ್ಬಿಡುತ್ತಾ? ಸರಿ ಹೋಗ್ತಾ ಏನ್ ಯಜಮಾನ್ರೆ, ಈಗ ಚಿಕ್ಕ ಮಕ್ಳು ಆಟ ಆಡ್ತಾ ಜಗಳ ಮಾಡ್ಕೊಂಡ್ಬಿಡ್ತಾರೆ. ಆಗೇನ್ ಮಾಡ್ತಾರೆ? ಹೋಗಿ ಅಮ್ಮನ ಹತ್ರ ಹೇಳ್ಕೊತಾರೆ. ಅಮ್ಮ ಬಂದು ಅದನ್ನ ಸರಿ ಮಾಡಲ್ವಾ? ಸ್ಕೂಲ್ನಲ್ಲಿ ಟೀಚರು ಮಕ್ಳಿಗೆ ಹೊಡಿತಾರೆ. ಮಕ್ಳೇನ್ ಮಾಡ್ತಾರೆ? ಹೋಗಿ ಅಪ್ಪ ಅಮ್ಮ ಹತ್ರ ಹೇಳ್ತಾರೆ. ಅಪ್ಪ ಅಮ್ಮ ಬಂದು ಅದನ್ನ ಸರಿ ಮಾಡಲ್ವಾ? ಹಾಗೆ ನೀವು ನಿಮ್ಮ ಅಮ್ಮನ ಹತ್ರ ಹೋಗಿ ನಿಮ್ ದುಃಖನ ತೋಡ್ಕೊಳ್ಳಿ. ನಿಮ್ಮಮ್ಮ ನಿಮ್ಮ ಹೆಂಡ್ರಿಗೆ ಒಂದ್ ಅವ್ರಿಗೆ ಕಾಣಿಸ್ತಾರೆ. ಗಂಡಸಾಗ್ಬಿಟ್ಟು ಅಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ ಬಿಡಿ ನಿನ್ ಜನ್ಮಕ್ಕೆ. ರಂಗಮ್ಮ, ಏನು ಹಳೋ ಹರ್ಕೊಬರಿ ಹೆಂಗಸರು ಅನ್ಕೊಂಡ್ಬಿಟ್ಟಿದ್ಯಾ? ಈ ಹೆಂಗಸರು ಕೂಡ ಕಾಟಕ್ಕೆ ಗಂಡು ಮಕ್ಕಳಿಗೆ ದುಃಖ ಆಗದೆ ಇರುತ್ತಾ? ನಾನು ದುಃಖ ಪಡೋದು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತಲೇ ಬಾಕ್ಲಕ್ಕಂಡು ಅಳ್ತಾ ಇದ್ದೀನಿ. ದುಃಖ ಏನು ಅಂತ ನನ್ನ ಹತ್ರ ತೋಡ್ಕೊಳ್ಳೋ. ಗೊತ್ತಿದ್ದು ಕೇಳ್ತೀಯಲ್ಲ ರಂಗಮ್ಮ. ನಿನ್ನ ಮುತ್ತಿನ ಸುತ್ತಿನ ನನ್ನ ಯಾವ ಉತ್ತರ ಬೈತಾಳೆ ಗೊತ್ತಾ? ನನ್ನ ಕಣ್ಣು ಸರಿ ಇಲ್ವಂತೆ, ನನ್ನ ಮೂಗು ಸರಿ ಇಲ್ವಂತೆ, ನನ್ನ ಬಾಯಿ ಸರಿ ಇಲ್ವಂತೆ, ನನ್ನ ತುಟಿ ಸರಿ ಇಲ್ವಂತೆ, ಟೋಟಲಾಗಿ ನಾನೇ ಸರಿ ಇಲ್ವಂತೆ. ಒಂದೊಂದು ಅಂಗಗಳು ಹಿಡ್ಕೊಂಡು ಹೇಳಿಸ್ತಾರಲ್ಲ, ಎಲ್ಲರೂ ಹೋಗಿ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ ರಂಗಮ್ಮ. ಈ ನನ್ನ ರಾಜಕುಮಾರನಿಗೆ ಇಷ್ಟೆಲ್ಲ ಅವಮಾನ ಮಾಡಿದ್ಲಾ? ಬಿಡಲ್ಲ ಕಣೋ. ನಿನ್ ಹೆಂಡತಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪಲ್ಲು ಬಾಲ ಇಲ್ಲಿ. ಯಾಕಮ್ಮ ರೊಚ್ಚಿಗೆದ್ಬಿಟ್ಟಿದ್ಯಾ? ಹೌದು, ನಾವು ಇನ್ಮೇಲೆ ಹೀಗೇನೆ. ನಿಮ್ಮ ಮತ್ಗೆ ಎಲ್ಲಿಗೆ ಸವಾಲಿ? ಯಾವ್ದೋ ಮೀಟಿಂಗ್ ಇದೆಯಂತೆ, ರೆಡಿ ಆಗ್ತಾ ಇದಾರೆ. ಯಾವುದೋ ಮೀಟಿಂಗ್ ಅಂತ ಅಲ್ಲೆಲ್ಲೋ ಹೋಗಿ ಇವಳು ಕೂತ್ಕೊಂಡ್ಬಿಟ್ಲೆ ಮನೆನ ಯಾರು ನೋಡ್ಕೊತಾಳೆ? ಯಾವತ್ತಾದ್ರೂ ಮನೆ ನೋಡ್ಕೊಂಡಿದ್ರೆ ಅಲ್ವಾ ಇವತ್ತು ನೋಡ್ಕೊಳ್ಳೋದಿಕ್ಕೆ? ಹಾಗೆ ಅಂತ ಬಿಟ್ಬಿಟ್ಲೆ ಮನೆ ಎಕ್ಕುಟ್ಟು ಹೋಗುತ್ತೆ. ಬಂದು ಒಬ್ಬ ಬಸ್ ಚಾಲಕನ ಕರ್ತವ್ಯ ಏನು ಗೊತ್ತೇನು ಅಂತ ಬಸ್ ಓಡಿಸೋದು. ಆ ಚಾಲಕ ತನ್ನ ಸೀಟಲ್ಲಿ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಬಸ್ಸು ತಾನಾಗೆ ಓಡಿಸ್ತಾ? ಎಲ್ಲಿ ಓಡುತ್ತೆ? ನಮ್ಮಂತವ್ರು 4 ಜನ ಹಿಂದೆಯಿಂದ ತಳ್ಳಿದ್ರೆ ಬಸ್ ಮುಂದೆ ಓಡುತ್ತೆ. ಅಮ್ಮ, ನಂಗೊಂದು ವಿಚಾರ ಅರ್ಥ ಆಗ್ತಲ್ಲ, ನಾವೇನಾದ್ರೂ ಬಸ್ನ ಕೊಂಡ್ಕೋತಾ ಇದೀವಾ? ಅಲ್ವಾ, 4 ಚಕ್ರದ ಕಾಲೇ ತಗೊಳ್ಳೋ ಯೋಗ್ಯತೆ ಇಲ್ಲ, ಇನ್ನು 6 ಚಕ್ರದ ಬಸ್ ತಗೊಳ್ಳೋ ಯೋಗ್ಯತೆ ಇದೆಯೇನೆ? ನಿಮ್ಮತ್ತೆ ಹೇಳ್ಬಿಡು, ಇನ್ನು ಮುಂದೆ ತನ್ನ ಗಂಡನ ಜೊತೆ ನೆಟ್ಟಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಏನಾದ್ರೂ ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ, ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಹಾಕ್ಬಿಟ್ರಿ? ರಾಮ, ಬೆಳಿಗ್ಗೆ ಎದ್ದು ನಿನ್ನ ಗಂಡನ ಕಾಫಿ ಕೊಟ್ಯಾ? ಇಲ್ಲ. ತಿಂಡಿ ಕೊಟ್ಯಾ? ಇಲ್ಲ. ಸ್ನಾನಕ್ಕೆ ಸೋಪು ಟವಲ್ಲು ಕೊಟ್ಯಾ? ನೋ. ಏನು ಮಾಡಿದೆ? ಗುಡುಗುಡು ಅಂತ ಓಡ್ ಬಂದು ಠಣ್ 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 ಅಂತ ಒಂದು ಬೆರಳಲ್ಲಿ ನಮಸ್ಕಾರ ಮಾಡ್ಬಿಟ್ರೆ ನೀನು ಚೆನ್ನಾಗಿರುವಂತ ಆಶೀರ್ವಾದ ಮಾಡ್ಬೇಕಾ? ನಾನು ಯಾವಾಗ್ಲೂ ನಿಮ್ಗೆ ಒಂದ್ ಬೆರಳಲ್ಲ ತಾನೆ ನಮಸ್ಕಾರ ಮಾಡೋದು. ಸಾಕು ಸುಮ್ಮನಿಲ್ಲಮ್ಮ. ಅಲ್ಲ, ನೀನೇನು ಮಹಾ ಸುಂದರಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯೇನು? ಊರಿಗೆಲ್ಲ ನೀನೊಬ್ಳೆ ಪದ್ಮಾವತಿ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲ ಬಾಲಿವುಡ್ ಬೆಡಗಿನ, ಕಾಲಿವುಡ್ ಕಮಂಗಿನ? ನಮ್ಮಮ್ಮ ಅದಕ್ಕೆನ ಹೊಸ ಪದ ಪ್ರಯೋಗ ಮಾಡಿ ಬೆಂಡೆತ್ತಾ ಇದ್ದಾರೆ. ಕೇಳೋದಕ್ಕೆ ತುಂಬಾ ಮಜವಾಗಿದೆ, ಕೇಳಿಸ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳುತ್ತ. ನಿನ್ನ ಮೂಗು ಗಿಡಗನ ಮೂಗಿದ್ದ ಹಾಗೆ, ನಿನ್ನ ಕಣ್ಣು ಒಣಗಿದ ದ್ರಾಕ್ಷಿ ಹಣ್ಣಿದ್ದ ಹಾಗೆ, ಕೆನ್ನೆ ಬೂದಿ ಮುಚ್ಚಿದ ಮಡಕೆ ಇದ್ದ ಹಾಗೆ, ಅವತ್ತ ಸಿನಿಮಾದ ಹೀರೋಯಿನ್ ಇದ್ದ ಹಾಗಿದ್ದೀಯಾ? ನನ್ನ ಮಗನ ಮುಂದೆ ನೀನು ಯಾವುದನ್ನು ಹೆಚ್ಚಾಗಿದ್ದೀಯೇ? ನನ್ನ ಮಗನ ಸೌಂದರ್ಯದ ಮುಂದೆ ನೀನು ಕಿತ್ತೋದ ಲಬ್ಬಲ್ ಬ್ರ್ಯಾಂಡ್. ನನ್ನನ್ನ ಕಿತ್ತೋಗಿರೋ ರಬ್ಬರ್ ಬ್ಯಾಂಡ್ ಅಂತ ಇದ್ದೀರಾ? ಅತ್ತೆ, ಈ ರೀತಿ ಡಬಲ್ ಗೇಮ್ ಎಲ್ಲ ಆಡಬಾರ್ದು. ವಿನಾಕಾರಣ ನನ್ನ ಬೈತಾ ಇದ್ದೀರಾ, ಇದು ಸರಿಯಲ್ಲ. ಯಾವತ್ತೋ ಹೇಳ್ಬೇಕು ಅಂತಿದ್ದೆ, ಅದನ್ನ ಇವತ್ತು ಹೇಳ್ಬಿಟ್ಟೆ. ಅದು ಜಾಜತ್ಗೆ ನಮಗೆ ದುಡ್ಡು ಕೊಟ್ಟಿದ್ದಾರೆ, ನಾವು ಅದರಿಂದ ಮಸಾಲೆ ದೋಸೆ ತಿಂದಿದ್ದೀವಿ. ಆ ಋಣಕ್ಕಾದ್ರೂ ನಾವು ನಮ್ಮ ಜಾಜತ್ಗೆನ ಸಪೋರ್ಟ್ ಮಾಡಲೇಬೇಕು. ರಂಗತ್ತೆ, ಸಾಕು ನಿಲ್ಲಿಸು ನಿನ್ನ ಮೂಢತ್ವದ ಪ್ರಲಾಪ. ಕುಳಿಕಾಯವನೆ, ಈ ಬಿಳಿ ಜಿಲ್ಲೆನ ವಹಿಸ್ಕೊಂಡು ಬಂದೇನ? ಅತ್ತೆಯವರೇ, ಆಡುವ ಮಾತಿನ ಮೇಲೆ ಹಿಡ್ತಾ ಇಲ್ಲ. ಯಾರನ್ನ? ನಮ್ಮ ಜಾಜತ್ಗೆ
ನಮ್ಮ ಜಾಜಿಯತ್ಕಿನ ನೀವು ಅವತಾರ್ ಸಿನಿಮಾ ಹೀರೋಯಿನ್ ಅಂತ ಕರೆದ್ರಲ್ಲ, ಈಗಲೇ ಕ್ಷಮಾಪಣೆ ಕೇಳಿ, ಇದು ಅಕ್ಷಮ್ಯ ಅಪರಾಧ. ಇದುವರೆಗೂ ನನ್ನನ್ನ ಯಾರು ಏನು ಅಂತ ಕೇಳ್ದವಳಿಲ್ಲ. ನೀನ್ ಯಾವ ಸೋಲಲ್ವಾಯನೋ ಕೇಳೋಕೆ ತೆಪ್ಪಗಿಂದ ಹೋದ್ಲೇ ಸರಿ, ಇಲ್ಲ ಅಂದ್ರೆ ಅಳಿಯ ಅನ್ನೋದನ್ನ ಮರೆತು ಮತ್ತೆ ಹೊಡೆದು ಕಳಿಸ್ಬಿಡ್ತೀನಿ. ಎಷ್ಟು ಮುಗಿಸ್ಕೊಂಡು ಸುಮ್ಮನೆ ನಿಂತಿದೆಯಲ್ಲ, ಸುಮ್ಮನೆ ಹೋದ್ಲೇ ಸರಿ, ಇಲ್ಲ ಅಂದ್ರೆ ಎಗರಿ ದಿಚ್ಚಿ ಹೊಡೆದು ಬಿಡ್ತೀನಿ. ಅಭಿ, ನಿಮ್ ಮದರು ನನಗ್ ಬಾಯಿ ಬಂದಂಗ್ ಬೈತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ನಾನೇನು ಮಾಡೋಕ್ಕಾಗಲ್ಲ ಕಣ್ರಿ. ನೋಡಿ, ಆವತ್ತಿನ ದಿನ ನನ್ನನ್ನು ಈ ಕುರಿತರ ದರದರ ಅಂತ ಹೇಳ್ಕೊಂಡು ಹೋಗಿ ಬಲಿಪೀಠದ ಮೇಲೆ ಕೂರಿಸಿ ನಿಮ್ಮ ಕತ್ತಿಗೆ ತಾಳಿ ಕಟ್ಟಿಸಿ ನಿಮ್ಮ ಗಂಡನಾಗಿ ಮಾಡಿದರು. ಆ ಕ್ಷಣದ ಮಟ್ಟಿಗೆ ನಾನು ನಿಮ್ಮ ವಂಶದ ಘನತೆ ಗೌರವಗಳನ್ನು ಕಾಪಾಡಿದ್ದು ನಿಜ. ಆ ಕ್ಷಣದಿಂದ ನೀವು ನನಗೆ ಹೆಂಡತಿಯಾಗಿ ಬಂದ್ರಿ. ಆವತ್ತಿನಿಂದ ಇವತ್ತಿನ ತನಕ ನೀವು ಮಾಡಿದ್ದೇನು? ಬರೀ ನಮ್ಮ ವಂಶದ ಮಾನ ಮರ್ಯಾದನ್ನು ಹರಾಜು ಹಾಕಿದ್ದು. ಒಂದೇ ಒಂದು ಕ್ಷಣದ ಮಟ್ಟಿಗಾದ್ರು ನೀವು ನನಗೆ ಹೆಂಡತಿ ಥರ ನಡ್ಕೊಂಡಿದ್ರಿ ಅಂದ್ರೆ ನೋಡಿ, ಈ ಹೆಂಡತಿಗೆ ಗಂಡನ ಕಂಡ್ರಾಗಲ್ಲ, ಹಾಗೇನೆ ಅತ್ತೆಗೆ ಸೊಸೆನ ಕಂಡ್ರಾಗಲ್ಲ. ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಕಣ್ರಿ. ಅದು ನೋಡಿ, ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿಂದಿಯವರೇ, ಈ ಸಂಸಾರ ಅಂತ ನಾವೇನು ಕರಿತೀವಲ್ಲ, ಅದೊಂಥರ ಸೀರಿಯಲ್ ಸೆಟ್ ಇದ್ದಂಗೆ ಕಣ್ರಿ. ಮಧ್ಯದಲ್ಲಿ ಯಾವ್ದನ್ನ ಒಂದು ಬಲ್ಪ್ ಡಮಾರ್ ಅಂದ್ಬಿಡ್ತು ಅಂದ್ರೆ ಯಾವ ಬಲ್ಪು ಹತ್ತಲ್ಲ. ಹಾಗೇನೆ ನೀವು ನಮ್ಮಮ್ಮನ ಕಡೆಯಿಂದ ಉಗಿಸ್ಕೊಳ್ಳೋದು ತಪ್ಪಲ್ಲ. ಚಂಪಚಮೇಲೆ ನೀನು ಕೊಟ್ಟಿರೋ ಕೆನೆ ಕಾಫಿ ಅದ್ಭುತವಾಗಿದೆ, ಹೋಗತ್ತಾಗೆ. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಕೆನೆ ಕಾಫಿ ಮಾಡಿದ್ದೀನಿ ಯಜಮಾನ್ರೆ. ಅದ್ರಲ್ಲಿರೋ ಕೆನೆ ಕಂಡಾಗಿಲ್ಲ ನಿಮ್ಗೆ ನನ್ನ ಕೆನೆಗೆ ನೆನಪಾಗುತ್ತಾ? ನೀನು ನನ್ನ ದಿಕ್ಕು ತಪ್ಪಿಸೋದಕ್ಕೆ ಬರೋಬೇಡ. ಅದು ಸರಿ, ನಾನು ನಿಮ್ಗೊಂದು ಸ್ಪೆಷಲ್ ಐಡಿಯಾ ಕೊಟ್ಟಿದ್ನಲ್ಲ, ಏನಾಯ್ತು? ಬೊಂಬಾಟಿಗೆ ವರ್ಕೌಟ್ ಆಯ್ತು ಕಣೆ. ನನ್ನ ಮಾತೃಶ್ರೀ ರಂಗಮ್ಮನ ಹತ್ರ ಹೋಗಿ, ರಂಗಮ್ಮ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿ ಅಂತ ದುಃಖ ತೋಡ್ಕೊಂಡೆ ನೋಡು. ನಮ್ಮ ಮಾತೃಶ್ರೀ ರಂಗಮ್ಮ ಯಾಕ ಚಿಕ್ಕಿ ರೊಚ್ಚಿಗೆದ್ದು ನಮ್ಮ ಮೆಂಡ್ರನ್ ಕರ್ಸ್ಕೊಂಡು ಲೆಫ್ಟ್ ರೈಟ್ ತೊಗೊಂಡ್ಬಿಟ್ರು ಕಣೆ. ನಾನು ಅಡುಗೆ ಮನೆಯಿಂದಾನೆ ಕೇಳಿಸ್ಕೊಂಡೆ ಯಜಮಾನ್ರೆ. ನಮ್ಮ ರಂಗಮ್ಮ ನಮ್ಮ ಮೆಂಡ್ರಿಗೆ ಅಷ್ಟೆಲ್ಲ ಬೈದ್ರಲ್ಲ, ಅದರಲ್ಲಿ ನಿನಗೆ ಪರ್ಟಿಕ್ಯುಲರ್ ಆಗಿ ಯಾವ ಬೈಗಳು ಇಷ್ಟ ಆಯ್ತು? ಅತ್ತೆಯವರು ನಿಮ್ಮ ಹೆಂಡ್ತಿನ ಅವತಾರ್ ಸಿನಿಮಾದ ಹೀರೋಯಿನ್ ಅಂತ ಬೈದ್ರಲ್ಲ, ನಂಗಾಗ ಹಾಲು ಕೊಡ್ತಾ ಸಂತೋಷ ಆಯ್ತು ಯಜಮಾನ್ರೆ. ಹೀಗೆ ದಿನ ನಿಮ್ಮ ಅಮ್ಮನ ಚೂ ಬಿಟ್ಟು ನಿಮ್ಮ ಹೆಂಡ್ತಿಗೆ ಬಯಸ್ತಾ ಇರಿ, ಒಂದಲ್ಲ ಒಂದಿನ ಅವ್ರ ಮನೆ ಬಿಟ್ಟು ಹೋಗೋದು ಗ್ಯಾರಂಟಿ. ವಿಟ್ಲ, ಹೊಟ್ಟೆ ತುಂಬಾ ಹಚ್ಚುತ್ತಾ ಇದೆ. ಚಂಪಾ ಏನ್ ಅಡ್ಗೆ ಮಾಡಿದ ಅಲ್ಲಿ ಕೇಳ. ಮಗಲೇ, ಪ್ರತಿ ಸತಿ ನಾನೇ ಕೇಳ್ಬಿಟ್ಟು ಬಯಸ್ಕೋಬೇಕಾ? ಫಾರ್ ಎ ಚೇಂಜ್ ಈ ಸತಿ ನೀನ್ ಕೇಳು. ನಾನು ಕೇಳ್ದಾಗ ಅವಳು ಬೈದ್ ಬಿಟ್ರ. ನೀನ್ ಯಾರು ನೀನು? ಗಂಡು ಗಲಿ ವಂಶದ ಆಧಾರ ಸ್ತಂಭ. ಯಾರು ನಿನಗೆ ಬೈದ್ರೆ ಕಂಬ ಕಿತ್ಕೊಂಡು ಬಿಡು. ಕಟ್ಟಡಕ್ಕೆ ತೊಂದ್ರೆ ಆದ್ರೆ ದುಡ್ಡಿದೆಲ್ಲ ಕಟ್ಟಿಸ್ಕತ್ತ ಬಿಡು. ಚಂಪಾ, ಚಂಪಾ, ಏನು? ಹೊಟ್ಟೆ ತುಂಬಾ ಹಸಿತಾ ಇದೆ, ಅಡಿಗೆ ಏನ್ ಮಾಡಿದ್ಯಾ? ದೊಡ್ಡವ್ರ ಊಟ ಆಗೋವರೆಗೂ ನಾನು ಯಾರಿಗೂ ಊಟ ಬಡಿಸೋ ಹಾಗಿಲ್ಲ. ನಿನ್ನ ಕಣ್ಣಿಗೆ ನಾನು ದೊಡ್ಡವಂತರ ಕಾಣಿಸ್ತಾ ಇಲ್ವಾ? ದೇಹ ನೆನ್ಕೊಂಡ್ಬಿಟ್ರೆ ಸಾಲ್ದಪ್ಪ, ಸಂಪಾದನೆ ಮಾಡಬೇಕು. ಈ ಮನೆಯಲ್ಲಿ ಸಂಪಾದನೆ ಮಾಡೋರೆ ದೊಡ್ಡವರು. ಅವ್ರು ತಿಂದು ಮಿಕ್ಕಿದ್ರೆ ತಗೊಂಬಂದು ಬಡಿಸ್ತೀನಿ, ಇಲ್ಲಾಂದ್ರೆ ಹಾಗೆ ಹೋಗಿ ಬಿತ್ಕೊಳ್ಳಿ. ಅದು ಗೊತ್ತಾಗುತ್ತೆ ನನಗೆ, ಎಲ್ಲ ಗೊತ್ತಾಗೋಯ್ತು. ಜಾಜತ್ಕೈ ವಾಟ್? ಅತ್ತೆವ್ರಿಗೆ ಈ ಚಂಪನೆ ಯಾಕೆ ಚಾಡಿ ಚುಚ್ಚಿರಬಾರ್ದು? ನನಗೆ ಮುಂಚೆಯಿಂದನೂ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು. ಸರಿ, ಹಾಗಾದ್ರೆ ಅತ್ತೆನ ಹೇಗೆ ವಿಚಾರಿಸ್ಕೋಬೇಕು ಅಂತ ನನ್ಗೆ ಗೊತ್ತು, ಹಾಗೆ ವಿಚಾರಿಸ್ಕೋತೀನಿ. ಏನಾಶ್ಚರ್ಯ, ಈ ನನ್ನ ಸೊಸೆ ಬಂದು ಇಲ್ಲಿ ಕೂತಿರೋದು ದೇವಳು ನೋಡೋದು ತಾನೇ? ಅರ್ಧ ದೇವ್ರನ್ನ ನೋಡ್ತೀನಿ, ಇನ್ನರ್ಧ ನಿಮ್ಮನ್ನ ನೋಡ್ತೀನಿ. ಅರ್ಧ ನನ್ನನ್ನ ಯಾಕೆ ನೋಡ್ಬೇಕು? ಅತ್ತೆ, ನೀವು ಒಂಥರ ದೇವ್ರಿದ್ದ ಹಾಗೆ. ನಿಮ್ಮ ಮಾರ್ಗದರ್ಶನದಲ್ಲೇ ನಾನು ನಡಿಬೇಕು. ಆ ಗುರುಗಳ ಮಾತನ್ನ ನಂಬಿ ಸ್ವಲ್ಪ ಎಡವಟ್ಟಾಗೋಯ್ತು. ಯಾವ ಗುರುಗಳು? ಆ ಗುರುಗಳ ಮಾತನ್ನ ನಾನು ನಂಬರ್ದಾಗಿತ್ತು. ಅವ್ರು ಹೇಳಿದ್ದನ್ನ ಕೇಳಿದ್ದಕ್ಕೇನೆ ಎಲ್ರ ಕೋಪಕ್ಕೂ ಗುರಿಯಾಗಿದ್ದು. ಅತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಇಲ್ಲ ಇಲ್ಲ, ಆ ಗುರುಗಳು ಹೇಳಿದ್ದು ಕರೆಕ್ಟ್ ಆಗಿದೆ. ನನ್ನ ಕಷ್ಟ ಸುಖನ ಆ ಗುರುಗಳ ಹತ್ರ ಹೇಳ್ಕೋಬೇಕು, ಅವಳನ್ನ ಕಲಿಸು. ಓಕೆ ಓಕೆ, ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲಮ್ಮ, ನಾನು ಆ ಗುರುಗಳನ್ನ ನೋಡಬೇಕು. ಆ ಗುರುಗಳು ನಾಳೆ ಇರಬೇಕು. ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ. ಓ, ನೀವೇನ ಧರ್ಮಗುರುಗಳು? ಯಾಕೆ ನಾನು ಹಾಗೆ ಕಾಣಿಸ್ತಾ ಇಲ್ವೋ? ಕಾಣಿಸ್ತಿದ್ದೀರಾ. ಎಲ್ಲಿಂದ ಬಂದ್ರಿ? ನಾನು ವಿಂಧ್ಯ ಪರ್ವತದಿಂದ ಬಂದಿದ್ದೀನಿ. ಯಾಕೆ ಹಿಮಾಲಯಕ್ಕೆ ಹೋಗ್ಲಿಲ್ವಾ? ಹಿಮಾಲಯ ಪರ್ವತದಲ್ಲಿ ಚಳಿ, ವಿಂಧ್ಯ ಪರ್ವತದಲ್ಲಿ ಸೆಕೆ, ಅದಕ್ಕೆ ನಾನು ವಿಂಧ್ಯ ಪರ್ವತದಲ್ಲಿ ನೆಲೆಸಿದ್ದೇನೆ. ಒಳ್ಳೇದಾಯ್ತು ಬಿಡಿ, ಇಲ್ಲಾಂದ್ರೆ ನೆಗಡಿ ಬರ್ತಿತ್ತು. ಗುರುಗಳೇ,
ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನನ್ನ ಸೊಸೆಗೆ ಏನೋ ಹೇಳಿದ್ಲಂತೆ, ನನಗೂ ಸ್ವಲ್ಪ ಹೇಳ್ತೀರಾ? ರಂಗಮ್ಮ, ನನ್ನ ಹೆಸರು ನಿಮಗೆ ಗೊತ್ತೇ? ಈ ಜಗತ್ತಿನಲ್ಲಿ ಇರುವ ಎಲ್ಲ ಜೀವರಾಶಿಗಳ ಹೆಸರು ನನಗೆ ಗೊತ್ತು. ನಿನ್ನನ್ನು ನೋಡ್ತಾ ಇದ್ರೆ ನೀನು ಒಳ್ಳೆ ವೀರ ವನಿಕೆ ತರ ಕಾಣಿಸ್ತಾ ಇದೆಯಾ. ವನಿಕೆ ಅಲ್ಲ, ವನಿತೆ. ನಾನು ಹಾಗೆ ಹೇಳಿದ್ದು, ನಿಮಗೆ ಹಾಗೆ ಕೇಳಿದರೆ ನಾನು ಏನು ಮಾಡಲಿ? ಅದು ನೋಡಿ ರಂಗಮ್ಮ, ನೀನು ಹೋದ ಜನ್ಮದಲ್ಲಿ ಯಾವ ರಾಜನ್ನ ಸೋಲ್ಸಿದ್ಯೋ ಯಾರಿಕೆ ಗೊತ್ತು. ನಿನಗೆ ಖಡ್ಗ ಹಿಡಿದುಕೊಂಡು ಹೋರಾಡೋದಕ್ಕೂ ಬರುತ್ತೆ, ಈಟಿ ತಗೊಂಡು ಮೀಟೋದಿಕ್ಕೂ ಬರುತ್ತೆ. ನಿಜ ಗಂಗಲೇ, ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಿಲ್ಲ. ಸೊಸೆ ಹತ್ರ ಚಕಳ ಮಾಡೋದಿಕ್ಕೂ ಗೊತ್ತು. ರಾಮ, ನಾನು ಸೊಸೆ ಹತ್ರ ಜಗಳ ಮಾಡ್ತೀನ? ನಿನ್ನ ಸೊಸೆ ಒಳ್ಳೆಯವಳು, ಮಗ ಲಕ್ಷ್ಮಿ. ಆದ್ರೆ ನಿನ್ನ ಮಗ ಸರಿ ಇಲ್ಲ. ನನ್ನ ಮುಖ ಸರಿಯಾಗೇ ಇದೆಯಲ್ಲ? ನಾನು ಹೇಳಿದ್ದು ಆ ಮಗ ಅಲ್ಲ, ಈ ಮಗ. ಅತ್ತೆ, ಅವರು ನಿಮ್ಮ ಮಗನ ಬಗ್ಗೆ ಹೇಳ್ತಿದ್ದಾರೆ. ಏನ್ ಮಾಡಿದ್ರು ಅವರು? ಅವನಿಗೆ ಪ್ರೇಮ ದೋಷ ತಗಲಿದೆ. ಅವನು ಗಂಡ ಹೆಣ್ಣು ಮಗಳ ಮೇಲೆ ಗಣ್ಣು ಹಾಕುತ್ತಾನೆ. ಆ ದೋಷದಿಂದ ಈ ಮನೆಯಲ್ಲಿ ಜಗಳ ಶುರುವಾಗಿದೆ. ಚಂಪಾ, ಈ ಗುಳುಗಳು ಹೇಳ್ತಾ ಇರೋದು ನಿಜನೇ? ಇರ್ಬೋದತ್ತೆ. ಅವರು ಯಾರ್ಯಾರನ್ನೋ ಪ್ರೀತಿ ಮಾಡೋದಕ್ಕೆ ಎಲ್ಲೆಲ್ಗೂ ಯಾಕೆ ಹೋಗ್ಬೇಕು? ಮನೇಲಿ ನಾನೇ ಇಲ್ವಾ? ಸಾದಿ ಪ್ರೇಮ ದೋಷ ಅನ್ನೋದು ಇದೆ. ಇದು ನಿವಾರಣೆ ಆದ್ರೆ ಗಂಡ ಹೆಂಡತಿರ ನಡುವೆ ಪ್ರೀತಿ ತಾನಾಗಿ ತಾನೇ ಹುಟ್ಟಿಕೊಳ್ಳುತ್ತೆ. ಆದ್ರೆ ನನ್ನ ಸೊಸೆ ನನ್ನ ಮಗನ ಸರಿಯಾಗೇ ಮಾತಾಡಿಸ್ತಾ ಇಲ್ವಲ್ಲ, ಅದ್ರ ಬಗ್ಗೆ ಏನು ಹೇಳ್ತಿಲ್ಲ? ಆ ದೋಷ ಇರೋದ್ರಿಂದನೇ ಹೆಂಡತಿ ಗಂಡನ ಹತ್ತಿರ ಬರ್ತಾ ಇಲ್ಲ. ನಾನು ನಿಮಗೆ ಒಂದು ತಾಯತ ಕೊಡ್ತೀನಿ. ಆ ತಾಯತನ ನಿಮ್ಮ ಮಗನ ಕೊರಳಿಗೆ ಕಟ್ಟಿ, ಕಾರಣ ಮಾತ್ರ ಕೇಳಬೇಡಿ. ಒಂದು ತೆಂಕಳು ಮಾತ್ರ. ನಿಮ್ಮ ಮಗ ಸಂಪೂರ್ಣವಾಗಿ ಬದಲಾವಣೆಯನ್ನು ಹೊಂದುತ್ತಾನೆ. ಜಗತ್ತಿನಲ್ಲಿ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರು ಸುಂದರಿ ಇಲ್ಲ ಅನ್ನುತ್ತಾನೆ. ಅವಳನ್ನು ಬಿಟ್ಟು ಬೇರೆ ಯಾವ ಹೆಂಗಸನ್ನು ಕಣ್ಣು ಎತ್ತಿ ಕೂಡ ನೋಡುವುದಿಲ್ಲ. ಅವಳ ಸೆರಗನ್ನೇ ಹಿಡ್ಕೊಂಡು ಅವಳ ಹಿಂದಿಂದನೇ ತಿರುಗುತ್ತಾನೆ. ಒಂದು ನಿಮಿಷ. ಅರಿಯೋ, ತಗೋ ಈ ತಾಯ್ತವನ್ನ ಅವನ ಕೊತ್ತಕ್ಕೆ ಕಾಚು. ಅವನು ನೀನು ಹೇಳ್ದಾಗೂ ಕೇಳ್ತಾನೆ, ಅವಳು ಹೇಳ್ದಾಗೂ ಕೇಳ್ತಾನೆ. ಅರಿಯೋ. ಅತ್ತೆ, ಈಗ್ಲಾರು ಗೊತ್ತಾಯ್ತಾ ಯಾರು ತಪ್ಪು ಅಂತ? ಗೊತ್ತಾಯ್ತಮ್ಮ. ಈ ತಾಯ್ತನ ಅವನ್ ಕುತ್ತಿಗೆ ಕಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಕಟ್ತೀಯ ಅಮ್ಮ? ನಾನ್ ಕಟ್ಟಿದ್ರೆ ಅವ್ರಲ್ಲಿ ಕಟ್ಟಿಸ್ಕೋತಾರೆ, ಮುಟ್ಟಕ್ಕೂ ಬಿಡಲ್ಲ ಅಂತಾರೆ. ಹೋಗ್ಲಿ ಬಿಡಮ್ಮ, ನಾನೇ ಕಟ್ತೀನಿ. ಅಣ್ಣಯ್ಯ, ಯಾಕೆ ಇಷ್ಟು ಲೇಟಾಗಿ ಬಂದೆ? ಅಮ್ಮ ಫುಲ್ ರುಚಿಗೆ ಎದ್ಬಿಟ್ಟಿದ್ದಾರೆ. ಅಂತ ತಪ್ಪು ನಾನೇನೇ ಮಾಡಿದೆ? ಗೊತ್ತಿಲ್ಲ ಅಣ್ಣಯ್ಯ, ಮನೆಗೆ ಯಾರೋ ಒಬ್ರು ಗುರೂಜಿ ಬಂದಿದ್ರು, ಅವ್ರು ಏನೋ ಹೇಳ್ಬಿಟ್ಟಿದ್ದಾರೆ. ಅಮ್ಮ ಅದಕ್ಕೆ ಕೂಗಾಡ್ತಾ ಇದಾರೆ. ಕಾರಣ ಏನಂತ ತಿಳ್ಕೊಬೇಕಿತ್ತು. ಅದನ್ನ ಕೇಳಿದ್ದಕ್ಕೆ ಬೈತಾ ಇದಾರೆ. ಈ ಮನೇಲಿ ಮೇನ್ ಸ್ವಿಚ್ ಸರಿಗಿಲ್ವಂತೆ. ಆದ್ರೆ ಏನಂತೆ, ಎಲೆಕ್ಟ್ರಿಷಿಯನ್ ಇಟ್ಟಿಗೆ ಕೂಡ ಫಾರ್ಮ್ ಇದ್ನಲ್ಲ, ಅವ್ನು ಕರ್ಸಿ ರಿಪೇರಿ ಮಾಡಿಸ್ಬೇಕಿತ್ತು. ಅಣ್ಣಯ್ಯ, ಆ ಮೇನ್ ಸ್ವಿಚ್ ನೀನೆ. ಅಮ್ಮ ಅಲ್ಲಿ ಕೂತಿದ್ದಾರೆ, ಹೋಗಿ ಅದೇನು ಅಂತ ವಿಚಾರಿಸು. ನಾನು ವಿಚಾರಿಸ್ತೀನಿ. ಹಲೋ ಮೈ ಡಿಯರ್ ಮದರ್ ಇಂಡಿಯಾ. ಇಷ್ಟೊತ್ತು ಏನು ಹಾಳಾಗೋಗಿತ್ತು? ನನ್ನ ತಂಗಿ ಹೇಳಿದ್ದು ಸರಿಯಾಗಿದೆ. ಅದು ರಂಗಮ್ಮ, ಒಂದು ಸೈಟ್ ಡೀಲಿಂಗ್ ಇತ್ತು, ಹಂಗಾಗಿ ಸೈಟ್ ಹತ್ರ ಹೋಗಿ ಕಾಯ್ತಾ ಇದ್ದೆ. ಪಾರ್ಟಿನೇ ಬರಲಿಲ್ಲ. ಕಾದು ಸುಸ್ತಾಯಿತು, ಮನೆಗೆ ವಾಪಸ್ ಬಂದೆ. ಅದಿರಲಿ, ನೀವೇನು ಒಳ್ಳೆ ಪ್ರೆಷರ್ ಕುಕ್ಕರ್ ಥರ ಕೂಗ್ತಾ ಇದ್ರೆ ಏನು ಸಮಾಚಾರ? ಕತ್ತಿ ಕಡೆ ಕೊಡು. ಇದು ನಿನ್ನ ಮಾತೋಶ್ರೀ ಆಜ್ಞೆ. ಮೈ ಡಿಯರ್ ಸ್ವೀಟ್ ಹಾರ್ಟ್. ಹಬಿ, ವಾಟ್ ಇಸ್ ದಿಸ್? ನಿಮ್ ಕತ್ತಲ್ಲಿ ತಾಯ್ತಾ ಇದೆಯಲ್ಲ? ಏನೋ ನಮ್ಮ ತಾಯಿ ಆಸೆ ಪಟ್ಟರು ಕಟ್ಟಿದ್ರು, ಕಟ್ಟಿಸ್ಕೊಂಡೆ. ನಿಮ್ಗೂ ಏನಾದರೂ ಕಟ್ಟಬೇಕು ಅನ್ಸಿದ್ರೆ ಕಟ್ಬಿಡಿ, ಕಟ್ಟಿಸ್ಕೊತೀನಿ. ನೋ ಹಬಿ, ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಾಗಿತ್ತು. ಅಯ್ಯೋ, ನೀವೇ ಮೇಲ್ ಬಿದ್ದು ಆಸೆ ಪಟ್ಟು ಕೇಳ್ತಾ ಇದ್ರೆ ಅಂದ್ಮೇಲೆ ನಡೆಸ್ಕೊಡ್ತಾ ಇರ್ತೀನಿ. ಅದೇನು ಅಂತ ಹೇಳಿ. ಏನಿಲ್ಲ ಹಬಿ, ಇಟ್ಸ್ ವೆರಿ ಸಿಂಪಲ್. ನನ್ನ ಬಟ್ಟೆಗಳನ್ನ ಒಗೆದು ಐರನ್ ಮಾಡಬೇಕು ಅಷ್ಟೇ. ಅಲ್ಲ ಕಣ್ರಿ, ನಿಮ್ಮನ್ನೇ ಮುಟ್ಟಕ್ಕೆ ಬಿಡಲ್ಲ ಅಂದಮೇಲೆ ನಿಮ್ಮ ಬಟ್ಟೆನ ಮುಟ್ಟೋದಕ್ಕೆ ನನಗೆ ಎಲ್ಲಿ ಅರ್ಹತೆ ಇದೆ? ದಯವಿಟ್ಟು ನಿಮ್ಮ ಬಟ್ಟೆ ನೀವೇ ವಾಶ್ ಮಾಡ್ಕೊಳ್ರಿ. ನನಗೆ ಗೊತ್ತಿತ್ತು ನಿಮ್ಮ ಮದರ್ ತಲೆಯಲ್ಲಿರೋದು ಮಣ್ಣು, ನಿಮ್ಮ ತಲೆಯಲ್ಲಿರೋದು ಮಣ್ಣು ಅಂತ. ಮಾತೃಶ್ರೀ ರಂಗಮ್ಮ, ಒಂದು ನಿಮಿಷ ಬಾರಮ್ಮ. ಏನೋ ಮಗನೇ,
ನಿನ್ನ ಮುದ್ದಿನ ಸೊಸೆ ನಿನಗೆ ಏನಂತ ಬೈದ್ರು ಗೊತ್ತಾ? ನಿನ್ನ ತಲೆಯಲ್ಲೆಲ್ಲ ಇರೋದು ಮಣ್ಣಂತೆ, ಹಾಗಾಗಿ ಆ ಮಣ್ಣು ನನ್ನ ತಲೆಗೂ ಬಂದಿದೆಯಂತೆ. ಬೈಲಿ ಬಿಡು, ಎಷ್ಟು ಅವಳು ಬೈಯೋದು ನಮ್ಮ ಒಳ್ಳೇದಕ್ಕಾಗಿ. ಅವ್ನು ಏನು ಕೆಲಸ ಹೇಳ್ತಾಳೋ ಅದನ್ನು ಮಾಡೋ. ಅಯ್ಯೋ ಸುಮ್ಮನೆ ಅವ್ರ ಬಟ್ಟೆಗಳನ್ನೆಲ್ಲ ನಾನು ನೀಟಾಗಿ ಒಗೆದು ಇಸ್ತ್ರಿ ಮಾಡಿ ಕೊಡ್ಬೇಕಂತ. ನಿಮ್ಮಪ್ಪ ಇದ್ದಾಗ ನನ್ನ ಸೀರೆನ ಒಗೆದು ಇಸ್ತ್ರಿ ಮಾಡಿ ಕೊಡ್ತಿರ್ಲಿಲ್ವಾ? ನೀನು ಹಾಗೆ ಮಾಡೋ. ನಾನು ಮನೆ ಯಜಮಾನ ಕಡಿಮೆ. ಆಳಾಗಬಲ್ಲವನು ಅಲಸನಾಗಬಲ್ಲ. ಇವತ್ತು ನೀನು ಆಳಾಗು, ನಾಳೆ ಇವಳಿಗೆ ಅಲಸನಾಗುವೆ. ತಮ್ಮಿಚ್ಛೆ ಕಣ್ರಿ. ಕೊಡ್ರಿ, ಈ ಬಟ್ಟೆನೂ ಬಿಚ್ಚು ಕೊಟ್ಬಿಡಿ, ಇವನು ನೀಟಾಗಿ ಹೋಗೋದು ಇಸ್ತ್ರಿ ಮಾಡ್ಬಿಡ್ತೀನಿ. ಏನ್ ಜಾಜತ್ಗೆ ಬಟ್ಟೆ ಮುಂದೆ ಕೂತ್ಕೊಂಡು ಜಪ ಮಾಡ್ತಿದ್ರಾ? ಇಲ್ಲ ಕಣ ಬಿಟ್ಲ, ಜಾಜಿ ಅವರು ಈ ಬಟ್ಟೆಗಳನ್ನ ಹಾಕೊಂಡ್ರೆ ಹೇಗೆ ಕಾಣಿಸ್ಬೋದು ಅಂತ ಕಲ್ಪನೆ ಮಾಡ್ಕೊತಿದ್ದಾರೆ. ಹಾಗೇನು ಇಲ್ಲ ಕಣ್ರ, ಒಂದೇ ದಂಡಪಿಂಡಗಳ. ಅದು ನೀವಿಬ್ರು ಸೇರ್ಕೊಂಡು ನನಗೆ ಒಂದೇ ಒಂದು ಸಹಾಯ ಮಾಡ್ಕೊಡ್ತೀರೇನ್ರ? ಸಹಾಯ ನಮ್ಮಿಂದ ನಿನಗೆ? ಅಲ್ಲೇ ಹಂಗಂತೇನು ಬಿಟ್ಟಿ ಮಾಡ್ಕೊಡ್ಬೇಡ್ರ. ನೀವು ಆ ಕೆಲಸ ಮಾಡಿಕೊಟ್ಟಿದ್ದೆ ಆದ್ರೆ ನಾನು ನಿಮ್ಗೆ ಇಂತಿಷ್ಟು ದುಡ್ಡು ಕೊಡ್ತೀನಿರಪ್ಪ. ಅದೇನು ಅಂತ ಹೇಳಿ. ಅಲ್ಲೇ ಈ ಚಪ್ಪಲಿಗಳನ್ನ ತಗೊಂಡೋಗಿ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ರ. ಚಪ್ಪಲಿಗಳನ್ನ ತಗೊಂಡೋಗಿ ನಾವು ರಿಪೇರಿ ಮಾಡ್ಕೊಂಡ್ ಬರ್ಬೇಕಾ? ಬಾಬಾ, ಮನೆ ಅದೇನಿಗಿಂತ ಕೆಲಸ ಒಪ್ಸೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ? ಇಲ್ಲೇ ಬೆಳಗ್ಗೆಯಿಂದ ಬಟ್ಟೆ ಒಗೆದಾಕಿ ಐರನ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ ಕಣ್ರ. ಇದು ಒಂದೇ ಒಂದು ಕೆಲಸ ಮಾತ್ರ ಪೆಂಡಿಂಗ್ ಇದೆ ಕಣ್ರಪ್ಪ. ಹೋಗೋದು ಒಂದು ಮೊಳೆ 2 ಟಾಕ ಅವಸ್ಕೊಂಡ್ ಬರ್ತಾ ಇರೋದು. ಇಲ್ಲ ಈ ಕೆಲಸ ನೀವು ಮಾಡಿದ್ದೆ ಆದ್ರೆ ಇಬ್ರಿಗೂ ದೋಸೆ ತಿನ್ನೋದಕ್ಕಿಂತ 200 ಕೊಡ್ತೀನ್ರ. ನಾವು ಇಂಥ ಚಿಲ್ಲರೆ ಕೆಲಸ ಎಲ್ಲ ಮಾಡಲ್ಲ, ಬೇರೆ ಯಾವ್ದಾದ್ರು ಕೆಲಸ ಇದ್ರೆ ಹೇಳ. ಸರಿ ಬಿಡ್ರಪ್ಪ, ನೀವು ನಾಳೆಯಿಂದ ಬಟ್ಟೆಗಳನ್ನು ಒಗೆದಾಕಿ. ಹೇಳಿ ಕೇಳಿ ನಾನು ಬ್ರಹ್ಮಚಾರಿ, ಕಂಡವರ ಹೆಂಡತಿ ಬಟ್ಟೆ ಒಗೆದ ಚಚ ಆಗಲ್ಲಪ್ಪ. ನನ್ನ ಹೆಂಡತಿ ಫುಲ್ಲು ಬಟ್ಟೆನೇ ನಾನು ಮುಟ್ಟಲ್ಲ, ಅಂತಂದ್ರೆ ನಮ್ಮ ಜಾಜತ್ಗೆ ಬಟ್ಟೆನ ನಾನು ಮುಟ್ಟಬೇಕಾ? ಚಚ್ಚೆ ನೋಡಪ್ಪ ಪಾಂಡ್ರಂಗ, ಹೆಂಡತಿ ಬಟ್ಟೆಗಳ ಮೇಲೆ ಗಂಡನಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ನೀನು ಹೀಗೆ ದಿನಾಗ್ಲೂ ಜಾಜಿಯವರ ಬಟ್ಟೆಗಳನ್ನ ಒಗೆದು ಇಸ್ತ್ರಿ ಮಾಡ್ತಾ ಇದ್ರೆ ಸುಕ್ಕಾಗಿರೋ ನಿನ್ನ ಬಾಳ್ಗುನು ಇಸ್ತ್ರಿ ಬಿಟ್ಟು ಬೀಳ್ಬೋದು. ಯಾರು ನೋಡ್ಲಿಲ್ಲ. ಏನ್ ಯಜಮಾನ್ರಿ ಏನದು? ಏನಿಲ್ಲಪ್ಪ, ತಿನ್ನದಾ? ಅದು ತಿನ್ನುವಂಥದ್ದಲ್ಲ ಕಣೆ. ಮತ್ತೆ ತೋರ್ಸಿ. ಅದನ್ನ ನಾನು ತೋರಿಸ್ಬಾರ್ದು, ನೀನು ನೋಡ್ಲಬಾರ್ದು ಅಷ್ಟೇ. ತೋರ್ಸಿ ಯಜಮಾನ್ರೆ. ಚಪ್ಪಲಿಗಳಿದ್ದಾಗಿದೆ. ಕಣೆ, ಅದು ಸ್ವಲ್ಪ ಕಿತ್ತೋಗ್ಬಿಡ್ತಲ್ಲ, ಅದಕ್ಕೆ ಹೊಲ್ಸ್ಕೊಂಬರೋಣ ಅಂತ ತಗೊಂಡೋಗಿದ್ದೆ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ಕೈನಲ್ಲಿ ಕತ್ತಿ ಗುರಾಣಿ ಇಟ್ಕೊಳ್ಳೋದ್ ಬಿಟ್ಟು ನಿಮ್ ಹೆಂಡತಿ ಚಪ್ಪಲಿಗಳು ಇಟ್ಕೊಂಡಿದ್ರಲ್ಲ, ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ? ನಾನೇನ ಮಾಡ್ಲಿ, ನಮ್ಮ ಮಾತೃಶ್ರೀ ರಂಗಮ್ಮ ಅದು ಯಾವ್ದೋ ಸುಡುಗಾಡು ಗುರುಜಿ ಮಾತು ಕಟ್ಕೊಂಡು ನನ್ನ ಹತ್ರ ಕರೆದು, ಲೇ ಮಗನೇ, ಈ ಕ್ಷಣದಿಂದ ನೀನು ಜಗತ್ತಿನಲ್ಲಿರೋ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡಬಾರ್ದು, ನಿನಗೆ ಹೆಂಡತಿನೇ ಸರ್ವಸ್ವ, ಅವಳು ಹೇಳಿದ್ರೆ ಕೇಳ್ಕೊಂಡಿರು ಅಂದ್ರು. ನಮ್ಮ ಹೆಂಡತಿ ಅದನ್ನೇ ಒಂದು ಇದು ಮಾಡ್ಕೊಂಡು ನನ್ನನ್ನು ಈ ಥರ ಬಳಸ್ಕೊತಾ ಇದ್ದಾರೆ. ಸರಿ, ಅಯ್ಯಮ್ಮ ರೂಮಲ್ಲಿ ಕೂತಿದ್ದಾರೆ, ಹೋಗೋರು ಕಾಲ್ಗೆ ಹಾಕಿ ಖುಷಿ ಪಡ್ಬೋದು. ಪದ್ದು, ನೀನು ಗುರುಜಿ ವೇಷ ಹಾಕೊಂಡು ಬಂದು ಸೂಪರ್ ಆಗಿ ಡೋಸ್ ಕೊಟ್ಟಿದ್ಯಾ, ಎಲ್ಲರೂ ನಂಬಿಡಿದ್ದಾರೆ. ನಾನು ಬೇಕು ಅಂತ ಸೀನಲ್ಲಿ ಇರಲಿಲ್ಲ ಕಣೋ. ಪಲ್ಲು ಹಿಡಿದು ಗುರುಜಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನೋಡಕ್ ಲಕ್ಷಣವಾಗೂ ಇದ್ದಾರೆ ಅಂತ. ಪಲ್ಲುಗೆ ಗುರುಜಿ ವೇಷದಲ್ಲಿ ಬಂದಿರೋದು ನೀನೆ ಅಂತ ಗೊತ್ತಿಲ್ಲ ಕಣೋ. ಬರಲ್ಲ, ಚೆನ್ನಾಗಿ ಹಾಕಿ ಮಾಡಿದ್ಯಾ. ಈಗ ನೋಡು, ಪಾಂಡುರಂಗ ಜಾಜಿಯವರು ಹೇಳಿದ ಎಲ್ಲ ಕೆಲಸನೂ ಮಾಡ್ತಾರೆ. ಚುಪ್ಪಿ ಉಳ್ಕೊಂಬರಕ್ ಹೋಗಿದ್ದಾನೆ. ಜಾಜಿಯವರೇ, ಸಿಕ್ಕಿರೋ ಅವಕಾಶನ ಬಿಡಬೇಡಿ, ಸರಿಯಾಗಿ ಬೆಂಡತ್ತಿ. ಇದರಿಂದ ಪಾಂಡುರಂಗನಿಗೂ ಬುದ್ಧಿ ಬರುತ್ತೆ, ಅವ್ರ ಅಮ್ಮನಿಗೂ ಬುದ್ಧಿ ಬರುತ್ತೆ. ನೋಡ್ತಾ ಇರೋ ಎಲ್ರನ್ನ ಹೇಗ್ ಬೆಂಡೆತ್ತೀನಿ ಅಂತ. ಅಭಿ, ನನ್ನ ಬಟ್ಟೆಗಳನ್ನ ಒಗ್ದು ಐರನ್ ಮಾಡಿದ್ದಾಯ್ತಾ? ಎಲ್ಲ ಆಯ್ತು ಕಣ್ರಿ, ಯಾವ ಕೆಲಸನೂ ಬ್ಯಾಲೆನ್ಸ್ ಅನ್ನೋದು ಇಲ್ಲವೇ ಇಲ್ಲ. ಈ ಒಂದು ಕೆಲಸ ಮಾಡ್ರಿ, ನಿಮ್ಮ ಚೆನ್ನಾಗಿರೋ ಚಪ್ಪಲಿನ ನೀವೇ ನಿಮ್ಮ ಕೈಯಾರೆ ಕಿತ್ಬಿಟ್ಟು ಕೊಡಿ, ಹೋಗಿ ಎಲ್ಲ ಚಪ್ಪಲಿನೂ ಹೊಲ್ಸ್ಕೊಂಡು ಬರ್ತೀನಿ. ಐ ಡೋಂಟ್ ವಾಂಟ್. ನೀವೇನೋ ದಾರಿಗೆ ಬಂದ್ಬಿಟ್ರಿ, ಆದ್ರೆ ನಿಮ್ಮ ಮದರ್ ಮಾತ್ರ ದಾರಿಗೆ ಬರ್ತಾ ಇಲ್ಲ. ನೀವು ಯಾರು ಕಣ್ರಿ ಪ್ರಚಂಡ ಕಳ್ಳಿ, ಎಂಟವ್ರನ್ನು ದಾರಿಗೆ ತಂದು ಬಿಡ್ತೀರಾ, ಅವ್ರೊಬ್ಬರನ್ನ ಯಾಕೆ ಬಿಡ್ತೀರಾ? ಅವ್ರನ್ನು ದಾರಿಗೆ ತಂದು ಬಿಡಿ. ಅವತ್ತು ನನಗೆ ಬೈದು ಎಷ್ಟು ಇನ್ಸಲ್ಟ್ ಮಾಡಿದ್ರು ಗೊತ್ತಾ? ನಾನು ಹಾಗೆ ಬೈದು ರಿವೆಂಜ್ ತೀರ್ಸ್ಕೋಬೇಕು. ಹಾಗಿದ್ರೆ ನಮ್ಮ ತಾಯಿಯವ್ರನ್ನ ಕರ್ಸ್ಬಿಡ್ತೀನಿ, ಬೈದು ಬಿಡಿ. ನೋ ನೋ ನೋ, ಡೈರೆಕ್ಟ್ ಆಗೆಲ್ಲ ಬೈಯಕ್ ಆಗಲ್ಲ. ನಾನು ಬೈಯೋ ಮಾತುಗಳು ಅವ್ರಿಗೆ ರೀಚ್ ಆಗ್ಬೇಕು ಅಷ್ಟೇ. ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ರೀ, ನಮ್ಮ ತಾಯಿಯವ್ರನ್ನ ಕರ್ಸ್ಬಿಟ್ಟು ಅಲ್ಲಿ ನಿಲ್ಲಿಸ್ತೀನಿ, ನೀವು ಬೈತಾ ಹೋಗಿ. ಸರಿ, ನಾನ್ ನಿಮ್ಮ ಹತ್ರ ನಿಮ್ ಮದರ್ ಬಗ್ಗೆ ಬೈತಾ ಹೋಗ್ತೀನಿ, ಅದು ಅವ್ರಿಗೆ ರೀಚ್ ಆಗುತ್ತೆ. ನೀವು ಮಾಡೋ ಕೆಲಸಗಳು ಯಾವತ್ತಾನೆ ನಾಟ್ ರೀಚಬಲ್ ಆಗಿದೆ ಹೇಳಿ? ನಿಮ್ದು ಫುಲ್ ಸಿಗ್ನಲ್ ಕಣ್ರಿ. ಕರ್ಸ್ಲಾ, ಆ ಕಡೆ ರೆಡಿ ಆಗಿದ್ರೆ? ರೆಡಿ. ಹರಕೆ ಕುಡಿನ ಕರಿತೀನಿ ರೀ. ಮಾತೃಶ್ರೀ ರಂಗಮ್ಮ, ಸ್ವಲ್ಪ ಬಾಮ್ಮ.
ಏನೋ ಮಗನೇ ನಿನ್ನ ಲಗಳೆ. ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ, ನೀವು ಶುರು ಹಚ್ಕೊಳ್ಳಿ. ನಿಮ್ ಮಗರಿದಾರಲ್ಲ ಅವ್ರ ಕಿವಿ ಮೇಲೆ ಯಾರು ಬೇಕಾದ್ರೂ ಫ್ಲವರ್ ಇಡ್ಬೋದು. ಅವ್ರೊಂಥರ ಮುದಿ ಗೂಬೆ ಇದ್ದಾಗೆ, ಲೂಸ್ ಕತ್ತೆ ಇದ್ದಾಗೆ. ಆ ನಾಗಿಗೆ ಲಂಗು ಲಗಮ್ ಅನ್ನೋದೇ ಇಲ್ಲ, ಎಲ್ಲಾರ್ಗೂ ಬಾಯಿ ಬಂದಂಗ್ ಬೈತಾನೆ ಇರ್ತಾರೆ. ಅಂತ ಅತ್ತೆನ ಮನೇಲಿ ಇಟ್ಕೋಬಾರ್ದು, ಆಚೆ ಕಡೆ ಸೆಂಡ್ ಮಾಡ್ತಾನೆ ಇರ್ಬೇಕು. ಈ ಬಿನ್ ಲಾಡನ್ನ ಯಾವ ಸಮುದ್ರಕ್ಕೆ ಎಸ್ದಿದ್ದು? ಉಪ್ಪು ನೀರಿನ ಸಮುದ್ರಕ್ಕೆ ಅನ್ಸುತ್ತೆ ಕಣ್ರಿ. ನಿಮ್ ಮದರು ಲೇಡಿ ಬಿನ್ ಲಾಡನ್ ಥರನೇ, ಅವ್ರು ಅದೇ ಸಮುದ್ರಕ್ಕೆ ಎಸಿಬೇಕು. ಏನೇ ಬಿನ್ನಾಣಿಗೆತ್ತಿ, ನಾನು ಮುದಿ ಗೂಬೆನ, ಲೂಸ್ ಕತ್ತೆನ, ಲೇಡಿ ಬಿನ್ ಲಾಡನ್ನ ತೋರಿಸ್ತೀನಿ. ಸಾಕು ಬಿಡಮ್ಮ, ಸಾಕು ಬಿಡಮ್ಮ. ಇಲ್ಲ ಕಣು, ಇವತ್ತು ಇವಳಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಇವತ್ತೇ ಅವ್ರಿಗೊಂದು ಗತಿ ಕಾಣಿಸ್ಬಿಟ್ರೆ ಅವ್ರು ಇವತ್ತೇ ನಿಗಿಸ್ಕೊಂಡ್ಬಿಡ್ತಾರೆ. ಆಮೇಲೆ ನಾಳೆ ಯಾರಿಗೆ ಅಂತ ಗತಿ ಕಾಣಿಸ್ತೀರಾ? ಇವತ್ತು ನೀವು ರೆಸ್ಟ್ ತಗೊಳ್ಳಿ, ಅವರು ಸ್ವಲ್ಪ ಸುಧಾರಿಸ್ಕೊಟ್ರೆ ನಾಳೆ ಗತಿ ಕಾಣಿಸ್ಬಿಡ್ರೆ. ನಾಳೆ ನಿನಗೆ ಕಾದಿದೆ. ಅಭಿ ಏನ್ ಮಾಡೋದು? ಕೈ ಹಿಡ್ಕೊಂಡು ರೂಮಿಗೆ ಬನ್ನಿ, ಕಾಪಡ ಕೊಡ್ತೀನಿ. ರೇ, ಇಷ್ಟಕ್ಕೆಲ್ಲ ಕಾರಣ ಅಂದ್ರೆ ಆ ಗುರುಜಿ ಅನ್ಸುತ್ತೆ ಕಣ್ರಿ. ನಾಳೆನೇ ಆ ಗುರುಜಿನ ಮತ್ತೆ ಮನೆಗೆ ವಾಪಸ್ ಕರೆಸಿ ನಮ್ಮ ರಂಗಮ್ಮನ ಯಾವ ತರ ಮಟ್ಟ ಹಾಕ್ಬೇಕು ಅಂತ ಸಲಹೆ ಕೇಳಿ ಆ ಗುರುಜಿ ಗ್ಯಾರಂಟಿ ಸಲಹೆ ಕೊಡ್ತಾನೆ. ಕರೆಕ್ಟ್ ಅಭಿ, ನಾಳೆನೆ ಕರೆಸ್ತೀನಿ. ಗುರುಜಿ, ನೀವು ಕೊಟ್ಟಿದ್ದ ತಾಯ್ತದಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮ ಅತ್ತೆ ಸುಮ್ನೆ ನನಗೆ ಸ್ಕೋಲ್ಡ್ ಮಾಡ್ತಾರೆ, ಬೀಟ್ ಮಾಡ್ತಾರೆ. ನಮ್ಮ ಅತ್ತೆನ ಬಲಿ ಹಾಕೋದಕ್ಕೆ ಬೇರೆ ಯಾವ್ದಾದ್ರು ಐಡಿಯಾ ಇದೆಯಾ? ಅಯ್ಯೋ, ಸ್ವಲ್ಪ ನಿಮ್ಮ ಅದ್ದೆನ ಇಲ್ಲಿ ಗಾರಿದ್ದೀರಾ? ವಿಟ್ಲ, ನೀನೇ ಕರಿಯೋ. ಅತ್ತವ್ರೆ, ಅಯ್ಯೋ ಸ್ವಲ್ಪ ಬನ್ರಿ. ಗುಳುಗಳು ಬಂದಿದ್ದಾಳೆ. ನಮಸ್ಕಾರ ಗುಲೂಜಿ. ಅಯ್ಯೋ ರಂಗಮ್ಮ, ಇಷ್ಟು ವಯಸ್ಸಾದ ಮೇಲೂ ನೀನು ಮನುಷ್ಯನ ತರ ಬಿಹೇವ್ ಮಾಡದಿದ್ರೆ ಹೇಗೆ? ಸೊಸೆ ಅಂದ್ರೆ ಮನೆ ಮಗಳಿದ್ದ, ಅವಳ ಮೇಲೆ ಕೈ ಮಾಡಿಯಲ್ಲ ನೀನು. ಮೇಲುಗಡೆ ಇದನ್ನೆಲ್ಲ ಈಶ್ವರ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಈ ತರ ಬಾಬಾ ಮಾಡಿರೋ ನಿನಗೆ ರವ ರವ ನರಕ ಕಾದಿದೆ. ನೀನು ಮೇಲೆ ಹೋದಾಗ ಯಮರಾಜ ನಿನ್ನ ಸುಮ್ಮನೆ ಬಿಡ್ದಾನೆ. ನಿನ್ನ ಗುಂಬಿ ಭಾಗದಲ್ಲಿ ಆಗಿ ದಗ 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 ಅಂತ ಕುದಿಸಿ ಬಿಡ್ದಾನೆ. ನಾವು ಕೆಳಗಿನಿಂದ ಬೆಂಕಿ ಹಾಕಿ ಬಗ 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 ಅಂತ ನಿಮ್ಮ ಜುಟ್ಟು ಗಟ್ಟನೆಲ್ಲ ಸುಟ್ಟು ಹಾಕ್ಬಿಡ್ತೀವಿ. ರೇ, ಎತ್ತ ತಾಯಿನ ಬೈದವನೇ ಅಂದ್ಮೇಲೆ ಅವನೆಂತ ಗುರುಜಿ ಬಿಡ್ತೀರ ಇವ್ರು? ಈ ಧ್ವನಿನ ನಾವೆಲ್ಲರೂ ಎಲ್ಲೋ ಕೇಳ್ದಂಗಿದ್ದೀವಲ್ವಾ? ನಾನ್ ಕೂಡ ಪತ್ತು ಏನ್ರಿ ಇದೆಲ್ಲ ನಿಮ್ಮ ಆಟ? ಮತ್ತೇನೇನ್ರಿ, ನೀವು ಈ ಅಡ್ಗೆಯೊಳ್ ಮಾತು ಕೇಳ್ಕೊಂಡು ನಿಮ್ಮ ಅದನ್ನ ನನ್ ಮೇಲೆ ಛೂ ಬಿಟ್ರಲ್ಲ, ಅದಕ್ಕೆ ಹೇಗಾದ್ರೂ ಮಾಡಿ ನಿಮ್ಮಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಾನು ಈ ಪಾತ್ರನ ಸೃಷ್ಟಿ ಮಾಡಿ ಇವನ್ನ ನಿಮ್ ಮೇಲೆ ಛೂ ಬಿಟ್ಟೆ.